ಆಮೇಲೆ ಶೇಖರ್, ನೀವೆಲ್ಲ ನಿಜವಾಗ್ಲು ಇಷ್ಟು ಜನನ್ನ ಒಂದ್ ಕಡೆ ಸೇರ್ಸೋದು ಬಹಳ ಬಹಳ ಕಷ್ಟ. ಒಂದ್ ಮದುವೆ ಮಾಡುವಾಗ ಎಷ್ಟು ಕಷ್ಟನೋ ಅದಕ್ಕಿಂತ ಎಷ್ಟು ಕಷ್ಟವನ್ನು ನೀವೆಲ್ಲ ಅನುಭವಿಸಿದ್ರೆ ಮ್ಯಾನೇಜ್ ಮಾಡ್ತಕ್ಕಂಥವ್ರು. ನಿಜವಾಗ್ಲೂ ಸಹ ನಮಗೆ ಆ ದೇವರು ಎಲ್ಲವನ್ನ ಕರುಣಿಸಿದಂತ ನಮ್ಮೆಲ್ಲರ ಶಿಕ್ಷಕರ ಬಳಗದ ನಿಮಗೆ ಆರೈಸ್ತೇನೆ. ಇನ್ನೊಂದು ವಿಷಯ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಮನುಷ್ಯ ಒಬ್ಬ DC ಆದ್ರೆ ಒಂದು ಜಿಲ್ಲೆ ಅಥವಾ 4-5 ಜಿಲ್ಲೆಯಲ್ಲಿ ಅವ್ರ ಕೆಲಸ ನಿರ್ವಹಿಸಬಹುದು. ಒಬ್ಬ SP ಆದ್ರೆ ಅವರು ಸಹ 4-5 ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸಬಹುದು. ಆದ್ರೆ ಒಬ್ಬ ಶಿಕ್ಷಕನಾದ್ರೆ ಇಡೀ ಪ್ರಪಂಚವನ್ನೇ ಕಾಣುತ್ತೆ. ನನಗೆ ಒಂದು ವಿಷಯ ನೆನಪು ಬರುತ್ತೆ. ನಾನೊಂದು 7-8 ವರ್ಷದ ಕೆಳಗೆ ಬೆಂಗಳೂರಿಗೆ ಹೋಗಿದ್ದೆ. ನನಗೂ ಹೊಸದು ಬೆಂಗಳೂರು. ಹೋಗ್ತಾ ಇದ್ದೀನಿ, ಮೆಜೆಸ್ಟಿಕ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ದಾರಿಗಳು ಸರಿ ಗೊತ್ತಿಲ್ಲ, ಕೆಳಕಂತ ಹೋಗ್ತಾ ಇದ್ದೀನಿ. ಒಬ್ಬರು ಬಂದ, ಸಬ್ ಇನ್ಸ್ಪೆಕ್ಟರ್ ಅವ. ನನಗೆ ಗೊತ್ತೇ ಇಲ್ಲ, ನಾನು ಗೊತ್ತಿರಕ್ಕಾಗಿಲ್ಲ. ಸೀದಾ ನನ್ನ ಹತ್ರ ಬಂದು ಕಾಲಿಗೆ ಬಿದ್ದ. ನಾನು ಯಾರಪ್ಪ ನೀನು ಅಂದೆ. ನಾನು ತಪ್ಪು ಮಾಡಿದ್ದೇನೋ ಅಂತ ನನ್ನ ಭಾವನೆ. ನನಗೆ ಅಲ್ಲಿ ನಮ್ಮ ಸ್ಟೂಡೆಂಟ್ ನನಗೇನು ಗೊತ್ತು. ಬಂದು ಕಾಲಿಗೆ ಬಿದ್ದ. ಯಾರು ನೀನ ಅಂದೆ. ನಾನು ಗೋವಿಂದ ಸರ್, ನಿಮ್ಮ ಸ್ಟೂಡೆಂಟು ಅಂತ. ಅವ ನನಗೆ ಒಂಥರ ನಿಂತ್ವರ್ಗಾರೆ. ಸರ್ ಎಲ್ಲಿ ಹೋಗ್ಬೇಕು, ಏನ್ ಬೇಕು, ಬನ್ನಿ ಸರ್ ನನ್ನ ಜೊತೆ. ಇಲ್ಲಪ್ಪ ಏನ್ ಬೇಡ, ನಾನು ಇಂಥ ಕಡೆ ಹೋಗ್ಬೇಕು, ಹೋಗಿ ನನ್ನ ಕೆಲಸ ಮುಟ್ಕೊಂಡು ಹೋಗ್ತೀನಿ, ನೀನು ಈ ಸ್ಥಾನದಾಗ ನೀಯಲ್ಲ, ನಾನು ಅಷ್ಟೇ ಸಾಕು ಅಂತ ಅವನಿಗೆ ಆಶೀರ್ವಾದ ಮಾಡಿ ಬಂದೆ. ಹಾಗಾಗಿ ನಿಜವಾಗ್ಲೂ ಶಿಕ್ಷಕರ ವೃತ್ತಿ ಬಹಳ ಪವಿತ್ರವಾದ್ದು. ಯಾವ DC-ಗೂ ಸಿಗಲ್ಲ, ಯಾವ AC-ಗೂ ಸಿಗಲ್ಲ, ಯಾವ ಏನು ಮಿನಿಸ್ಟ್ರಿಗೂ ಸಿಗಲ್ಲ. ಎಲ್ಲರೂ ಸಹ ಮಿನಿಸ್ಟ್ರು, DC ಎಲ್ಲ ಹುದ್ದೆಯನ್ನ ಅಲಂಕರಿಸುವವರು ನಮ್ಮ ಹತ್ರ ಬಂದು ಕಲ್ತೋದವ್ರೆ. ಶಿಕ್ಷಕರ ವೃತ್ತಿ ಬಹಳ ಪವಿತ್ರವಾದ್ದು. ಬೇರೆ ಎಲ್ಲರೂ ಸಹ ಸತ್ತ ಫೈಲ್ಗಳ ಮೇಲೆ ಕೆಲಸ ಮಾಡ್ತಾರೆ, ಜೀವ ಇರಲ್ಲ ಪೇಪರ್ ಮೇಲೆ. ಆದ್ರೆ ಶಿಕ್ಷಕರು ಮಾತ್ರ ಜೀವಂತವಿರೋ ವ್ಯಕ್ತಿಗಳ ಮೇಲೆ ಪಾಠ ಮಾಡ್ತೀವಿ. ಆ ಜೀವಂತ ಇರೋದ್ರಿಂದ ಅವ್ರನ್ನ ತಿದ್ದುತ್ತೀವಿ, ಒಳ್ಳೆ ಸಮಾಜಮುಖಿಗೆ ತರಕ್ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಹೌದಲ್ಲ? ಇದೆಲ್ಲ ಕಾರಣ ನಿದರ್ಶನ. ಇವೆಲ್ಲನೂ ಸಹ ಇವೆಲ್ಲ ನಮ್ಮ ಕಣ್ಮುಂದೆ ಕಾಣ್ತಕ್ಕಂಥ ಇವೆಲ್ಲ ನಕ್ಷತ್ರಗಳು. ನಿಜವಾಗ್ಲೂ ನಾವು ನಿನ್ನೆಯಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಬಹಳ ಶಿಸ್ತಿದ್ದೀರಿ. ನಮ್ಮ ಭವಾನಿ ಮಾತನ್ನು ನೀವು ಕೇಳ್ತಾ ಇದ್ದೀರಿ, ನಮ್ಮ ವಿಜಯಲಕ್ಷ್ಮಿ ಮಾತನ್ನು ನೀವು ಕೇಳ್ತಾ ಇದ್ದೀರಿ. ನಿಜವಾಗ್ಲೂ ಸಹ 93-94ರಲ್ಲಿ ನಾವು ಈ ಶಿಸ್ತು ನೋಡಿಲ್ಲ, ನಿಜವಾಗ್ಲೂ ನೋಡಿಲ್ಲ, ನಿಜ ಹೇಳ್ತೀನಿ. ಆದ್ರೆ ನಿನ್ನೆಯಿಂದ ಸಹ ನಿಮ್ಮ ನೋಡ್ತಾ ಇದ್ದೀರಿ, ಒಳ್ಳೆ ಶಿಸ್ತಿನ ಇದ್ದೀರಿ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮಾಡಿದ್ದೀರಿ. ನಿಜವಾಗ್ಲೂ ನನಗೂ ಇದು 3ನೇ ಕಾರ್ಯಕ್ರಮ. ಆದ್ರೆ ಈ ತರ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಾನು ನೋಡಿಲ್ಲ, ಮುಂದೆ ನೋಡ್ತಾನೆ ಗೊತ್ತಿಲ್ಲ. ಎಷ್ಟು ಅಚ್ಚುಕಟ್ಟಾಗಿದೆ, ಎಷ್ಟು ಶಿಸ್ತಿದೆ. ಒಬ್ಬರು ಹೇಳಿದ ಮಾತನ್ನು ನೀವು ಕೇಳ್ತಿದ್ರಲ್ಲ, ಅದಕ್ಕೆ ಗಲಾಟೆ ಮಾಡಬಾರ್ದು, ಮಾಡ್ತಾ ಇಲ್ಲ. ಸುಮ್ಮನೆ ಕೂಡ್ತೀರಿ, ವೇದಿಕೆ ಬರ್ತೀರಿ. ನಿಮ್ಮಲ್ಲಿ ಎಷ್ಟು ಒಗ್ಗಟ್ಟಿದೆ, ಎಷ್ಟು ಶಿಸ್ತಿ ಅನ್ನೋದಕ್ಕೆ ಇದೇ ಕಾರಣ. ಹಾಗಾಗಿ ನಿಮ್ಮೆಲ್ಲರಿಗೆ ದೇವರು ನಿಮ್ಮ ಮಕ್ಕಳಿಗೆ ನಿಮ್ಮೆಲ್ಲರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ವಿವೇಕಾನಂದ ಶಾಲಾ ಮಕ್ಕಳಿಗೆ ಯಾವತ್ತೂ ಜಯವಾಗಲಿ, ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜಯ.